ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಮಕ್ಕಳು ಎತ್ತರವಾಗಿ ಬೆಳಿಬೇಕಾ? ಇಲ್ಲಿದೆ ಸರಳವಾದ ವಿಧಾನಗಳು. ವಿಡಿಯೋ ಪೂರ್ತಿ ನೋಡಿ, ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ತುಂಬ ಇನ್ಫಾರ್ಮೇಟಿವ್ ಆಗೂ ಇರುತ್ತೆ. ಒಬ್ಬ ಮನುಷ್ಯ ದೇಹದ ಕಡೆ ಆಯಸ್ಸಿರುವವರೆಗೂ ಅವನ ಸಂಪೂರ್ಣ ಆರೋಗ್ಯದ ಗುಣಮಟ್ಟ ಆತ ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ಸೇವಿಸಿದ ಆಹಾರದ ಗುಣಮಟ್ಟದ ಮೇಲೆ ನೇರವಾಗಿ ಅವಲಂಬಿತವಾಗಿದೆ. ಯಾವುದೇ ತಾಯಿ ತಾನು ಗರ್ಭಾವಸ್ಥೆಯಲ್ಲಿರುವಾಗ ಒಳ್ಳೆಯ ಪೌಷ್ಟಿಕಾಂಶದ ಆಹಾರ ಸೇವಿಸಿದರೆ ಹುಟ್ಟುವ ಮಗು ಆರೋಗ್ಯವಾಗಿಯೂ ದಷ್ಟಪುಷ್ಟವಾಗಿಯೂ ಮತ್ತು ಬುದ್ಧಿವಂತ ಮಗುವಾಗಿಯೂ ಹುಟ್ಟುತ್ತೆ ಮತ್ತು ಜೀವನ ಪೂರ್ತಿ ಹಾಗೆಯೇ ಇರುತ್ತೆ ಕೂಡ. ಆದ್ದರಿಂದ ಪ್ರತಿಯೊಬ್ಬರೂ ಗರ್ಭಿಣಿ ಆಹಾರದ ಮೇಲೆ ಬಹಳ ಜಾಗರೂಕರಾಗಿ ನಿಗಾ ವಹಿಸುತ್ತಾರೆ. ಇದು ಸರ್ಕಾರದ ಸೂಚನೆಯೂ ಕೂಡ ಆಗಿದೆ. ಪೋಷಕರು ಕೂಡ ತಮ್ಮ ಮಗುವಿನ, ಅದರಲ್ಲೂ ಬಾಲ್ಯದ ಆರೋಗ್ಯದ ಮೇಲೆ ತುಂಬ ಭಯ ಪಡ್ತಿರ್ತಾರೆ. ಯಾಕೆಂದರೆ ಈಗಿನ ಕಾಲದ ಮಕ್ಕಳು ಮನೆ ಅಡುಗೆಗಿಂತ ಹೊರಗಿನ ಜಂಕ್ ಫುಡ್ ಮೇಲೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾರೆ. ಆದರೆ ಮನೆ ಅಡುಗೆಯಲ್ಲಿ ಸಿಗುವಂಥ ಪೋಷಕಾಂಶ ಹೊರಗಿನ ಜಂಕ್ ಫುಡ್ಗಳಲ್ಲಿ ಸಿಗೋದಿಲ್ಲ. ಈಗಿನ ಕಾಲದಲ್ಲಿ ಒಬ್ಬ ಮನುಷ್ಯ ನೋಡಲು ಚೆನ್ನಾಗಿ ದುಂಡು ದುಂಡಾಗಿ ಉದ್ದವಾಗಿದ್ದರೆ ಆತನಿಗೆ ಒಳ್ಳೆಯ ಪರ್ಸ್ನಾಲಿಟಿ ಇದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ. ಸಮಾಜದಲ್ಲಿ ಒಳ್ಳೆಯ ಗೌರವ, ಸ್ಥಾನಮಾನಗಳು ಅವನಿಗೆ ಸಿಗುತ್ತೆ. ಇದರಿಂದಲೇ ಅರ್ಥ ಆಗುತ್ತೆ ಅವನು ತಿನ್ನುವ ಆಹಾರ ಅವನ ಬಾಡಿ ಮಾಸ್ ಇಂಡೆಕ್ಸ್ಗೆ ತನ್ನದೇ ಆದ ಕೊಡುಗೆ ಕೊಟ್ಟಿರುತ್ತೆ ಅಂತ ಅರ್ಥ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಅವರ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗಿ ಅವರ ದೇಹದಲ್ಲಿ ಹ್ಯೂಮನ್ ಗ್ರೋತ್ ಹಾರ್ಮೋನ್ ಬಿಡುಗಡೆಗೊಳ್ಳುತ್ತಿರುತ್ತೆ. ಈ ಪ್ರಕ್ರಿಯೆ 3 ರಿಂದ 9ನೇ ವಯಸ್ಸಿನ ಮಕ್ಕಳಲ್ಲಿ ಸಾಧಾರಣವಾಗಿದ್ದು, ಆ ಸಮಯದಲ್ಲಿ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವಂಥ ಆಹಾರಗಳನ್ನು, ವ್ಯಾಯಾಮಗಳನ್ನು ಮಾಡಿದ್ದೇ ಆದರೆ ಅವರಲ್ಲಿ ಒಳ್ಳೆಯ ಫಲಿತಾಂಶದ ನಿರೀಕ್ಷೆ ಮಾಡಬಹುದು. ಹಾಗಾದರೆ ಮಕ್ಕಳಿಗೆ ಬೆಳವಣಿಗೆಗೆ ಸಹಾಯ ಆಗುವಂಥ ಆಹಾರಗಳು ಯಾವುದು, ವ್ಯಾಯಾಮಗಳು ಯಾವುದು ಅಂತ ನೋಡೋಣ. ಒಂದು ಮಗು ಆರೋಗ್ಯವಾಗಿ ಚೆನ್ನಾಗಿ ಬೆಳಿಬೇಕಾದ್ರೆ ಅದರ ಆಹಾರ ಪೌಷ್ಟಿಕ ಸತ್ವಗಳಿಂದ ಕೂಡಿರಬೇಕು. ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಸಮತೋಲನ ಆಹಾರ ಅಂತ ನಾವೇನು ಕರಿತೀವಿ, ಅದರಲ್ಲಿ ಹಾಲು, ಮೊಟ್ಟೆ, ಹಸಿರು ಎಲೆ ತರಕಾರಿಗಳು, ಔಟ್ ಮೀಲ್, ಹೀಗೆ ಇನ್ನೂ ಹಲವಾರು ಆಹಾರಗಳು ಸೇರುತ್ತೆ. ಇಂತಹ ಆಹಾರದಲ್ಲಿ ಹೆಚ್ಚಾಗಿ ವಿಟಮಿನ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ಗಳು ಇರುತ್ತೆ. ಮಕ್ಕಳು ಜಂಕ್ ಫುಡ್ ತಿನ್ನೋದನ್ನು ತಾಯಿ ತಡೆಯುವುದು ಆದ್ಯ ಕರ್ತವ್ಯ. ಯಾಕೆ ಅಂತ ಹೇಳಿದರೆ, ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಪಿಜ್ಜಾ, ಬರ್ಗರ್, ಚಾಕ್ಲೇಟ್, ಕೂಲ್ ಡ್ರಿಂಕ್ಸ್ಗಳನ್ನು ಮೊರೆ ಹೋದರೆ ಅವ್ರುಗಳಿಗೆ ಹೊರಗಿನಿಂದ ಸಿಗುವ ಪೋಷಕಾಂಶಗಳಿಂದ ದೇಹದಲ್ಲಿ ಮೊದಲೇ ಇರುವ ಪೋಷಕಾಂಶಗಳೇ ಮಾಯವಾಗುವ ಸಂಭವವೇ ಹೆಚ್ಚು. ಆದ್ದರಿಂದ ತಾಯಿಯಾದವಳು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಇಂಥ ಹೊರಗಿನ ಆಹಾರಗಳನ್ನು ರೂಢಿ ಮಾಡುವುದನ್ನು ಬಿಟ್ಟು ಮನೆಯಲ್ಲೇ ಮಾಡುವ ತರಕಾರಿ ಖಾದ್ಯಗಳ ಕಡೆಗೆ ಒಲವು ತೋರಿಸುವುದನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಮನುಷ್ಯನ ದೇಹ ಬೆಳವಣಿಗೆ ಆಗಲು ಒಂದೊಂದು ಪ್ರೋಟೀನ್ ಅಂಶನೂ ಕೂಡ ತುಂಬಾ ಮುಖ್ಯ ಆಗುತ್ತೆ. ಉದಾಹರಣೆಗೆ, ಮನುಷ್ಯ ಬಿದ್ದು ಗಾಯ ಮಾಡಿಕೊಂಡ್ರೆ ಮತ್ತೆ ಚರ್ಮ ಕೂಡಿಕೊಳ್ಳೋದಕ್ಕೆ ಸಹಾಯ ಮಾಡೋದು ದೇಹದೊಳಗೆ ಅಡಗಿರುವ ಈ ಪ್ರೋಟೀನ್ ಅಂಶನೇ. ಇದರ ಜೊತೆ ವಿಟಮಿನ್ B3 ಕೂಡ ಸೇರಿದೆ ಎಂದರೆ ನೀವು ನಂಬಲೇಬೇಕು. ಪ್ರೋಟೀನ್ ಅಂಶ ಹೆಚ್ಚಿರುವ ಆಹಾರ ಪದಾರ್ಥಗಳೆಂದರೆ ಚಿಕನ್, ಎಗ್, ಸೋಯಾಬೀನ್, ಲೆಂಟಿಲ್, ಅಲಸಂದೆ ಕಾಳು ಇತ್ಯಾದಿ. ವಿಟಮಿನ್ B3 ಹೆಚ್ಚಿಗೆ ಇರುವ ಆಹಾರ ಪದಾರ್ಥಗಳೆಂದರೆ ಮಶ್ರೂಮ್, ಹಸಿರು ಬಟಾಣಿ, ಟಿಯಾನ್ ಫಿಶ್, ಅವಕ್ಯಾಡೋ ಮತ್ತು ಕಡಲೆಬೀಜ. ಈ ರೀತಿ ಆಹಾರವನ್ನು ಪ್ರತಿದಿನ ಮಕ್ಕಳಿಗೆ ಕೊಡ್ತಾ ಬಂದರೆ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ಬೆಳವಣಿಗೆ ಅನ್ನೋದು ಆಗುತ್ತೆ. ಇನ್ನು ಯಾವ ರೀತಿಯ ವ್ಯಾಯಾಮಗಳು ಮಕ್ಕಳಲ್ಲಿ ಒಂದು ರೂಢಿಯನ್ನು ಮಾಡಿಕೊಂಡ್ರೆ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಅಂತ ನೋಡೋಣ. ದೇಹದ ಒಂದೊಂದು ಅಂಗಗಳನ್ನು ಸಾಧ್ಯವಾದಷ್ಟು ಸ್ಟ್ರೆಚ್ ಮಾಡೋದು. ಈ ರೀತಿ ವ್ಯಾಯಾಮಗಳಿಗೆ ಯಾವುದೇ ಹಣ ನಿಮಗೆ ಖರ್ಚು ಮಾಡೋ ಅಗತ್ಯ ಇಲ್ಲ. ಆದರೆ ಫಲಿತಾಂಶ, ಪ್ರಯೋಜನ ಎರಡೂ ಜಾಸ್ತಿ ಇರುತ್ತೆ. ಮಕ್ಕಳಲ್ಲಿ ಸಣ್ಣವರು ಇರುವಾಗಲಿಂದಲೇ ಈ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಲು ಉತ್ತೇಜನ ನೀಡಿದರೆ ಅವರು ದೇಹ ಚೆನ್ನಾಗಿ ಬೆಳವಣಿಗೆ ಹೊಂದಿ ಸದೃಢವಾಗುತ್ತೆ. ಸ್ಟ್ರೆಚಿಂಗ್ನಿಂದ ದೇಹದ ಬೆನ್ನುರಿ ಉದ್ದ ಆಗುತ್ತೆ. ಮಗು ನಿಂತ್ಕೊಳ್ಳುವ ಮತ್ತು ಕುಳಿತುಕೊಳ್ಳುವ ರೀತಿ ಸುಧಾರಣೆ ಕಾಣುತ್ತೆ. ಸ್ಟ್ರೆಚಿಂಗ್ ಎಕ್ಸಸೈಸ್ಗಳಲ್ಲಿ ಹಲವಾರು ರೀತಿ ವ್ಯಾಯಾಮಗಳಿದೆ. ಗೋಡೆಗೆ ವಿರುದ್ಧವಾಗಿ ನಿಂತು ಕೇವಲ ಕಾಲಿನ ಬೆರಳುಗಳ ಮೇಲೆ ಬ್ಯಾಲೆನ್ಸ್ ಮಾಡೋದು, ನೇರವಾಗಿ ನಿಂತ್ಕೊಂಡು ಬಗ್ಗಿ ಮಂಡಿ ಮಡಚದೆ ಹಾಗೆಯೇ ಕಾಲಿನ ಬೆರಳುಗಳನ್ನು ಕೈ ಬೆರಳುಗಳಿಂದ ಮುಟ್ಟಲು ಪ್ರಯತ್ನ ಮಾಡೋದು, ಭೂಮಿ ಮೇಲೆ ನಿಂತು ತಲೆಯ ಮೇಲೆ ಸ್ವಲ್ಪ ದೂರದಲ್ಲಿ ಇರುವ ಯಾವುದಾದ್ರೂ ವಸ್ತುವನ್ನು ಮುಟ್ಟಲು ಪ್ರಯತ್ನ ಮಾಡೋದು, ಹೀಗೆ ಹಲವಾರು ರೀತಿಯ ಚಟುವಟಿಕೆಗಳನ್ನು ಮಕ್ಕಳಲ್ಲಿ ತೊಡಗಿಸ್ಕೋಬೋದು. 11 ವಯಸ್ಸಿನ ಮಕ್ಕಳಿಗೆ ನಾವು ಈ ರೀತಿ ವ್ಯಾಯಾಮಗಳನ್ನು ಮಾಡಿಸಿದ್ದೆ ಆದರೆ ಅವರ ಎಳೆಯ ಮೂಳೆಗಳು ಬೆಳೆಯುತ್ತಾ ಚೆನ್ನಾಗಿ ಸದೃಢಗೊಳ್ಳುತ್ತೆ. ಅಥವಾ ಈ ಸ್ಟ್ರೆಚಿಂಗ್ ಒಂದು ವ್ಯಾಯಾಮಗಳು ಇರುವಂಥ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿಗೂ ಸಹ ನೀವು ಮಕ್ಕಳನ್ನು ಸೇರಿಸ್ಬೋದು. ಉದಾಹರಣೆಗೆ ಕರಾಟೆ ಆಗ್ಬೋದು, ಸ್ವಿಮ್ಮಿಂಗ್ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಸ್ಕೇಟಿಂಗ್ ಆಗ್ಬೋದು, ಆ ರೀತಿ.
ಜೊತೆಗೆ ಮಕ್ಕಳಲ್ಲಿ ಹ್ಯಾಂಗಿಂಗ್ ಎಕ್ಸಸೈಸನ್ನು ಸಹ ರೂಢಿ ಮಾಡಬೇಕು. ಇದು ಮಕ್ಕಳ ಸಂಪೂರ್ಣ ದೇಹದ ಬಲಿಯುವಿಕೆಗೆ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಹ್ಯಾಂಗಿಂಗ್ ಎಕ್ಸಸೈಸ್ ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಉಪಕಾರಿಯಾಗುತ್ತೆ. ಇದರಿಂದಲೂ ಸಹ ಸ್ಪೈನಲ್ ಕಾರ್ಡ್ ಉದ್ದ ಆಗುತ್ತೆ, ಇದರಿಂದ ಮನುಷ್ಯನ ದೇಹ ಉದ್ದ ಆಗುತ್ತೆ. ಇದರಿಂದ ಅವರ ಇಡೀ ದೇಹ ಬಲಗೊಂಡು ದೀರ್ಘ ಆಯುಷ್ಯಗಳಾಗಿ ಜೀವನದಲ್ಲಿ ಆರೋಗ್ಯವಾಗಿ ಬದುಕ್ತಾರೆ. ಇದರ ಜೊತೆಗೆ ನಿಯಮಿತವಾಗಿ ಸ್ಕಿಪ್ಪಿಂಗ್ ಮಾಡೋದು, ಸ್ವಲ್ಪ ಜಾಗಿಂಗ್, ಸ್ವಲ್ಪ ರನ್ನಿಂಗು ಸಹ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು. ಇವುಗಳ ಜೊತೆಗೆ ಮುಖ್ಯವಾಗಿ ಒಳ್ಳೆಯ ನಿದ್ದೆ ಮಾಡೋದು. ಪ್ರತಿದಿನ 8 ಗಂಟೆಗಳ ಕಾಲ ಪ್ರತಿಯೊಬ್ಬರೂ ನಿದ್ದೆಯನ್ನು ಮಾಡಲೇಬೇಕು. ಮಕ್ಕಳು ದಿನಕ್ಕೆ 8 ಗಂಟೆಗಳ ಕಾಲ ಕನಿಷ್ಠ ಪಕ್ಷ ನಿದ್ದೆ ಮಾಡಿದ್ರೆ ಸರಿಯಾದ ಬೆಳವಣಿಗೆ ಹೊಂದಿ ಆಯಾಸದಿಂದ ಮುಕ್ತಿ ಪಡಿತಾರೆ. ಮಗುವಿನ ದೈಹಿಕ ಎತ್ತರದ ಬೆಳವಣಿಗೆ ಸಂಪೂರ್ಣವಾಗಿ ಆಯಾ ಪೋಷಕರ ಮತ್ತು ಕುಟುಂಬದ ಜೆನೆಟಿಕ್ಸ್ನ ಆಧಾರದ ಮೇಲೆ ನಿಂತಿರುತ್ತೆ. ಅಪ್ಪ ಅಮ್ಮ ಉದ್ದವಾಗಿದ್ದರೆ ಮಗುನೂ ತಾನು ಬೆಳೆದ ಮೇಲೆ ದೀರ್ಘಕಾಯಕನಾಗ್ತಾನೆ. ಇದು ಕೇವಲ ಉದಾಹರಣೆಯಲ್ಲ, ಸತ್ಯನೂ ಸಹ ಹೌದು. ಮಕ್ಕಳ ಸಮಗ್ರ ಬೆಳವಣಿಗೆ ಅಂದರೆ ಓವರಾಲ್ ಗ್ರೋತ್ ಡೆವಲಪ್ಮೆಂಟಲ್ಲಿ ಪಾತ್ರ ವಹಿಸಿರುವ ಆಹಾರಗಳು ಅಂದರೆ ಇವೆ. ಡೈರಿ ಉತ್ಪನ್ನಗಳಾದ ಹಾಲು, ಮೊಸರು, ಬೆಣ್ಣೆ ಇವುಗಳಲ್ಲಿ ಪ್ರೋಟೀನ್, ಮಿನರಲ್, ಕ್ಯಾಲ್ಶಿಯಂ, ವೈಟಮಿನ್ ಅಂಶಗಳು ಜಾಸ್ತಿ ಇರುತ್ತೆ. ಇದು ಸಂಪೂರ್ಣ ದೇಹದ ಬೆಳವಣಿಗೆಯಲ್ಲಿ ಸಹಕಾರಿಯಾಗಿರುತ್ತೆ. ತಾಯಿ ಮಕ್ಕಳ ಪ್ರತಿನಿತ್ಯದ ಆಹಾರದಲ್ಲಿ ಮೊಟ್ಟೆ ಮತ್ತು ಚಿಕನ್ ಸೇರಿಸೋದ್ರಿಂದ ಅದು ಮಕ್ಕಳನ್ನು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ. ಅದರ ಜೊತೆಗೆ ಟಿಶ್ಯೂ ರಿಪೇರ್, ಮಾಂಸಖಂಡಗಳ ಬೆಳವಣಿಗೆ, ದೇಹ ಉದ್ದವಾಗಿ ಬೆಳೆಯೋದಕ್ಕೆ, ಎತ್ತರವಾಗಿ ಬೆಳೆಯೋದಕ್ಕೆ ಸಹಕಾರಿಯಾಗಿರುತ್ತೆ. ಸಸ್ಯಾಹಾರಿಗಳಾಗಿದ್ದರೆ ಸೋಯಾ ಬೀನ್ಸ್ ಇದೆ, ಅದರಲ್ಲೂ ಸಹ ಪ್ರೋಟೀನ್, ವೈಟಮಿನ್, ಫೈಬರ್, ಫೋಲೇಟ್, ಕಾರ್ಬೋಹೈಡ್ರೇಟ್ಸ್ ಅಂಶ ಜಾಸ್ತಿ ಇದ್ದು ಮಕ್ಕಳ ದೇಹ ಉದ್ದವಾಗಿ ಆಗೋದಕ್ಕೆ ಸಹಕಾರಿಯಾಗಿರುತ್ತೆ. ಬಾಳೆಹಣ್ಣು ಸುಲಭವಾಗಿ ನಮಗೆ ಎಟುಕುವಂಥ ದರದಲ್ಲಿ ಸಿಗುತ್ತೆ. ಇದರಲ್ಲೂ ಸಹ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮ್ಯಾಂಗನೀಸ್ ಅಂಶ ಹೆಚ್ಚಾಗಿದ್ದು ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಜೊತೆಗೆ ಚೈತನ್ಯವನ್ನು ಸಹ ಹೆಚ್ಚು ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ. ಇನ್ನು ಓಟ್ ಮೀಲ್, ಕಾಳುಗಳು, ಬೀಜಗಳು, ಒಮೆಗಾ 3 ಫ್ಯಾಟಿ ಆಸಿಡ್ಗಳಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿದ್ದು ಮಕ್ಕಳ ಬೆಳವಣಿಗೆಯಲ್ಲಿ ಒಳ್ಳೆ ಚೈತನ್ಯವನ್ನು ಉಂಟು ಮಾಡುತ್ತೆ. ಇವುಗಳನ್ನು ಬೆಳಗಿನ ಬ್ರೇಕ್ಫಾಸ್ಟ್ನಲ್ಲಾದರೂ ಆಗ್ಬೋದು, ಸಂಜೆ ಸ್ನ್ಯಾಕ್ಸ್ನಲ್ಲಾದರೂ ಆಗ್ಬೋದು ತಿನ್ನಬಹುದು. ಮಕ್ಕಳು ಹಸಿರು ಎಲೆ ತರಕಾರಿಗಳು, ಪಾಲಕ್ ಸೊಪ್ಪು, ಬ್ರಾಕೊಲಿ, ಓಕ್ರಾ, ಬಟಾಣಿ ಚಿಕ್ಕ ವಯಸ್ಸಿನಿಂದಲೇ ರೂಢಿ ಮಾಡಿದ್ರೆ ಮುಂದೆ ಬೆಳೆದು ದೊಡ್ಡವರಾದಮೇಲೆ ಆರೋಗ್ಯಕರವಾದ ಆಹಾರಕ್ಕೆ ಅವರೇ ಹೊಂದ್ಕೊಂಡು ಹೋಗ್ತಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.